ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಬೆಡ್ ಬ್ಲಾಕಿಂಗ್ ಎಂಬ ಅಕ್ರಮ ದಂಧೆಯನ್ನ ಸತತ ಪ್ರಯತ್ನದ ಮೂಲಕ ಬಯಲಿಗೆಳೆದಿದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಅಂತ ಬಿಜೆಪಿ ರಾಜ್ಯ ವಕ್ತಾರ ಗಣೇಶ್ ಕಾರ್ಣಿಕ್ ಹೇಳಿದ್ರು. ಅವರು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಬೆಂಗಳೂರು ಮಹಾನಗರದಲ್ಲಿ ಬೆಡ್ಗಳ ಕೊರತೆ ಇದೆ ಅನ್ನೋ ಮಾತು ಕೇಳಿ ಬಂದಿತ್ತು. ಆದರೆ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಅವರು ಅದರ ಹಿಂದಿನ ಷಡ್ಯಂತ್ರವನ್ನ ಬಯಲಿಗೆಳೆದಿದ್ದಾರೆ. ಹಾಗಾಗಿ ಬೆಂಗಳೂರು ಮಹಾಜನತೆಯ ಪರವಾಗಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಕೊರೋನಾ ಮಹಾಮಾರಿ ಇಡೀ ದೇಶವನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ರೆ ಕೆಲವರು ಅದನ್ನೇ ಅಕ್ರಮ ದಂಧೆಯನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ. ಈ ಕಾರಣಗಳಿಂದಾಗಿ ರಾಜ್ಯ ಸರ್ಕಾರ ಮಾಡಿದ ಒಳ್ಳೆಯ ಕೆಲಸಗಳು ಮರೆಮಾಚ್ತಾ ಇದೆ ಎಂದು. ಈ ಘಟನೆ ನಡೆದ ನಂತರ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಸರಣಿ ಟ್ವೀಟ್ಗಳನ್ನ ಮಾಡುವ ಮೂಲಕ ಜನರನ್ನ ಗೊಂದಲಕ್ಕೆ ಸಿಲುಕಿಸಿದ್ದಾರೆ. ಮೊಸರಲ್ಲಿ ಕಲ್ಲು ಹುಡುಕೋದೇ ಇವರ ಕೆಲಸವಾ, ಅದೇ ಅವರ ಸ್ವಭಾವವಾ ಅಂತ ವಿಪಕ್ಷ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ನಿನ್ನೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಮ್ಮ ಬೆಂಗಳೂರು ದಕ್ಷಿಣದ ಸಂಸದರು ಮತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು ಈ ಬೆಡ್ ಬ್ಲಾಕಿಂಗ್ ಹೇಳುವಂಥ ಏನು ಅಕ್ರಮ ದಂಧೆ ನಡೀತಾ ಇತ್ತು, ಅದನ್ನು ಕೆಲವು ದಿನಗಳ ಪ್ರಯತ್ನದ ಮೂಲಕ ಅದನ್ನು ಬಯಲಿಗೆಳೆದಿದ್ದಾರೆ. ನಾನು ಬೆಂಗಳೂರಿನ ಮಹಾಜನತೆಯ ಪರವಾಗಿ ಮತ್ತು ನಾಗರಿಕರ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ಕೊರೋನಾ ಮಹಾಮಾರಿ ಇಡೀ ರಾಜ್ಯವನ್ನು, ಇಡೀ ದೇಶವನ್ನು ಉದ್ಧಸ್ತಗೊಳಿಸ್ತಿರ್ಬೇಕಾದ್ರೆ ಇದನ್ನು ಅಕ್ರಮ ದಂಧೆಯನ್ನಾಗಿ ಪರಿವರ್ತಿಸಿಕೊಂಡು ಏನು ಕಾಳಸಂತೆ ಅಂತ ಹೇಳ್ತೀವಿ, ಬ್ಲ್ಯಾಕ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಅದು ಆಕ್ಸಿಜನ್ ಸಿಲಿಂಡರ್ನ ಲಭ್ಯತೆ ಇರ್ಬೋದು, ರೆಮ್ಡಿಸಿವಿರ್ ಹೇಳುವಂಥ ಮೆಡಿಸಿನ್ನ ಲಭ್ಯತೆ ಇರ್ಬೋದು, ಬೆಡ್ಗಳ ಲಭ್ಯತೆ ಇರ್ಬೋದು, ICU ಬೆಡ್ಗಳ ಲಭ್ಯತೆ ಇರ್ಬೋದು, ಇದೆಲ್ಲವನ್ನು ಕೂಡ ಅಕ್ರಮ ದಂಧೆಯನ್ನಾಗಿ ಮಾಡುವಂಥ ಮತ್ತು ಇದನ್ನು ಮಾಡುವುದರ ಮೂಲಕ ರಾಜ್ಯ ಸರ್ಕಾರ ಮಾಡಿದ ಎಲ್ಲ ಒಳ್ಳೆಯ ಪ್ರಯತ್ನಗಳನ್ನು ನಿಗೇಟ್ ಮಾಡುವಂಥ ಅಥವಾ ಋಣಾತ್ಮಕವಾಗಿ ಜನ ಅದರ ಬಗ್ಗೆ ಚಿಂತನೆ ಮಾಡುವಂಥ ಏನು ಷಡ್ಯಂತ್ರ ನಡೀತಾ ಇದೆ ರಾಜ್ಯದಲ್ಲಿ, ಅದನ್ನು ಕೂಡ ತೀವ್ರ ಶಬ್ದಗಳಿಂದ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಈ ಘಟನೆ ನಡೆದ ನಂತರ ನಾನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು, ಒಂದು ಪ್ಯಾರಲಲ್ ಸರ್ಕಾರ ನಡೆಸುವಂಥ ಸಾಮರ್ಥ್ಯ ಇರುವಂಥವರು, ಅನೇಕ ವರ್ಷಗಳ ರಾಜಕೀಯದ ಅನುಭವ ಇರುವಂಥವರು, ಅವರು ತಮ್ಮ ಸರಣಿ ಟ್ವೀಟ್ಗಳ ಮೂಲಕ ಮಾಡಿರುವಂಥ ಕೆಲವು ಟ್ವೀಟ್ಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾರು ಸಿದ್ದರಾಮಯ್ಯ ಇವರಿಗೆ ಏನಾಗಿದೆ? ಇವರಿಗೆ ಒಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಕೆಲಸ ಮಾಡುವಂಥ ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದಾರೆ. ಕೇವಲ ಮೊಸರಲ್ಲಿ ಕಲ್ಲು ಹುಡುಕುವುದೇ ಇವರ ಸ್ವಭಾವ ಅಥವಾ ಇದೇ ಇವರ ಜವಾಬ್ದಾರಿಯ? ತಮ್ಮಿನ ಮಾಡಲಿಕ್ಕಾಗಿಲ್ಲ. ಒಬ್ಬ ಯುವ ಸಂಸದ ಮೊದಲನೇ ಬಾರಿಗೆ ಸಂಸದರಾಗಿ ಬಂದಿದ್ದಾರೆ. ಅವರು ಹೋಗಿ 4-6 ದಿನಗಳ ಪ್ರಯತ್ನದ ಮೂಲಕ ಕಷ್ಟಪಟ್ಟು ಪತ್ತೆ ಹಚ್ಚಿ ಯಾವ ರೀತಿಯಲ್ಲಿ ಒಂದು ಸಣ್ಣ ತಂಡ ಅತ್ಯಂತ ವ್ಯವಸ್ಥಿತವಾಗಿ ಬೆಂಗಳೂರಿನಲ್ಲಿ ಲಭ್ಯ ಇರುವಂಥ ಬೆಡ್ಗಳನ್ನು ಅನಧಿಕೃತವಾಗಿ ಸಂಪಾದನೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಮಾಡಿದ್ದನ್ನು ಖಂಡಿಸುವುದನ್ನು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಈ ಷಡ್ಯಂತ್ರದ ಒಂದು ಭಾಗವ